ನಮಸ್ಕಾರ ವೀಕ್ಷಕರೇ, ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ವಿದೇಶಗಳಲ್ಲಿ ಕೆಲಸ ಮಾಡಲು ಕೌಶಲ್ಯ ಪಡೆದಿರುವ ಪುರುಷರಿಗಿಂತ ಮಹಿಳೆಯರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಮುಂದಾಗುತ್ತಿದ್ದಾರೆ. ವಿದ್ಯಾಭ್ಯಾಸ ಮಾಡಿರುವರು ತಮ್ಮ ರಕ್ಷಣೆ ತಾವೇ ಹೇಗೋ ಮಾಡ್ಕೋತಾರೆ. ಆದರೆ ಓದದೇ ಇರುವ, ಅದರಲ್ಲೂ ಮನೆಗೆಲಸಕ್ಕೆ ತೆರಳುವ, ಆರೈಕೆ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರ ರಕ್ಷಣೆ ಹೇಗೆ ಎನ್ನುವ ಆತಂಕ ಸಹಜ. ಇಂತಹ ಕಳವಳ ಇರುವಂತಹವರಿಗೂ ಕೂಡ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಸ್ಪಂದಿಸುತ್ತದೆ. ಇವರಲ್ಲದೆ ಕಾರ್ಖಾನೆಗಳಲ್ಲಿ ಸಹಾಯಕರಾಗಿ ದುಡಿಯುವವರನ್ನು ಒಳಗೊಂಡಂತೆ 10 ಬಗೆಯ ಕೆಲಸ ಮಾಡುವ ಮಹಿಳೆಯರಿಗೆ IMCK ಮಾರ್ಗದರ್ಶನ ನೀಡುತ್ತದೆ. ವಿದೇಶಗಳಲ್ಲಿ ಕೆಲಸ ಮಾಡುವಾಗ ನಮ್ಮ ವರ್ತನೆ ಹೇಗಿರಬೇಕು, ಕೆಲಸ ನಿಯಮಗಳು ಹೇಗಿರುತ್ತವೆ, ತೊಂದರೆಯಾದರೆ ಯಾರನ್ನು ಸಂಪರ್ಕಿಸಬೇಕು ಎಂಬೆಲ್ಲ ಉಪಯುಕ್ತ ಮಾರ್ಗದರ್ಶನವನ್ನು IMCK ಕೇಂದ್ರ ನೀಡುತ್ತದೆ. ವಿದೇಶಗಳಲ್ಲಿ ನಮಗೆ ಕಿರುಕುಳ ನೀಡಿದ್ರೆ ದಾಖಲೆಗಳನ್ನ ಕಸಿದುಕೊಂಡು ಜೀವನ ಪರ್ಯಂತ ಪರದೇಶದಲ್ಲಿ ಕೊಳೆಯುವಂತೆ ಮಾಡಿದ್ರೆ ಹೇಗೆ ಎಂಬ ಚಿಂತೆ ಬಹುತೇಕ ಮಂದಿಯನ್ನು ಕಾಡುತ್ತದೆ. ಗೊತ್ತು ಗುರಿ ಇಲ್ಲದ, ನೋಂದಣಿಯಾಗದ ಖಾಸಗಿ ಏಜೆನ್ಸಿಗಳ ಮೂಲಕ ವಿದೇಶಕ್ಕೆ ತೆರಳಿದ ಹಲವು ಮಂದಿ ಇಂತಹ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಇವೆಲ್ಲವನ್ನು ಮನಗೊಂಡು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕರ್ನಾಟಕ ಎಂಬ ವೇದಿಕೆಯನ್ನು ನಿರ್ಮಿಸಿದೆ. ಇದು ವಿದೇಶಗಳಲ್ಲಿ ಉದ್ಯೋಗ ಬಯಸುವ ಆಕಾಂಕ್ಷಿಗಳಿಗೆ ಆಶಾ ಕಿರಣವಾಗಿದೆ. ಬನ್ನಿ, IMCK ಕೇಂದ್ರದತ್ತ ಒಮ್ಮೆ ಪಕ್ಷಿ ನೋಟ ಬೀರೋಣ. ವಿದೇಶಗಳಲ್ಲಿ ಉದ್ಯೋಗಾವಕಾಶಗಳು. IMCK ಕೇಂದ್ರದಿಂದ ಮಾರ್ಗದರ್ಶನ. ವಿದೇಶಗಳಲ್ಲಿ ಉದ್ಯೋಗ ಪಡೆಯುವುದು ಹಲವರ ಕನಸು. ಆದರೆ ಕನಸನ್ನು ನನಸು ಮಾಡಿಕೊಳ್ಳುವುದು ಹೇಗೆ ಎನ್ನುವುದು $1 ಮಿಲಿಯನ್ ಪ್ರಶ್ನೆ. ಈ ಪ್ರಶ್ನೆಗೂ ಸಹ ಉತ್ತರವಿದೆ. ಉತ್ತರವಷ್ಟೇ ಅಲ್ಲ, ಸೂಕ್ತ ಹಾಗೂ ಸಮರ್ಪಕ ಪರಿಹಾರವೂ ಇದೆ. ಇದಕ್ಕಾಗಿಯೇ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕರ್ನಾಟಕ ಎಂಬ ವೇದಿಕೆಯನ್ನು ನಿರ್ಮಿಸಿದೆ. ರಾಜ್ಯದ ಜನತೆ ವಿದೇಶಗಳಲ್ಲಿ ಉದ್ಯೋಗ ಪಡೆಯಲು ಸುಸ್ಥಿರ ಮಾರ್ಗ ರೂಪಿಸಿದೆ. ಅಷ್ಟೇ ಅಲ್ಲದೆ ಈ ವಲಯ ಮಾನವೀಯ ನೆಲೆಯ ಜೊತೆಗೆ ಸುರಕ್ಷಿತ ಹಾದಿಯನ್ನೂ ತೋರಿಸುತ್ತಿದೆ. ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ವಿದೇಶಕ್ಕೆ ಹಾರಿ ಕೆಲಸ ಮಾಡಿ ಬದುಕು ಕಟ್ಟಿಕೊಳ್ಳುವವರಿಗೆ ನೆರವಾಗುತ್ತಿದೆ. ಇದಕ್ಕಾಗಿಯೇ ಸಮಗ್ರ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ನಮ್ಮ ರಾಜ್ಯದ ಕೌಶಲ್ಯಾಭಿವೃದ್ಧಿ ನಿಗಮದ ಮುಖಾಂತರ ನಾವು ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯನ್ನು ಅನುಷ್ಠಾನ ಮಾಡುತ್ತಾ ಇತ್ತು. ಇದರಲ್ಲಿ ನೀಡುವ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮವನ್ನು ಪಡೆದು ತಾವು ಪ್ರಯೋಜನ ಪಡೆಯಬೇಕಂತ ಕೋರಿಕೊಳ್ಳುತ್ತೇನೆ. ವಿದೇಶಗಳಲ್ಲಿ ಉದ್ಯೋಗ ಪಡೆಯಲು ಬಯಸುವವರಿಗೆ ಯಾವ ರೀತಿಯ ಅವಕಾಶಗಳಿವೆ, ಯಾವ ದೇಶಗಳಲ್ಲಿ ಎಷ್ಟು ಹುದ್ದೆಗಳಿವೆ, ಅವುಗಳಿಗೆ ಬೇಕಾದ ಕೌಶಲ್ಯ, ಉದ್ಯೋಗ ಪಡೆಯುವ ಮಾರ್ಗ ಕುರಿತಂತೆ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕರ್ನಾಟಕ ಕೈಗೊಂಡಿರುವ ವೈಶಿಷ್ಟ್ಯಗಳ ಕುರಿತು ಬೆಳಕು ಚೆಲ್ಲುವ ಪ್ರಯತ್ನ ಮಾಡಲಾಗುತ್ತಿದೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮವು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಒಂದು ರಿಜಿಸ್ಟರ್ಡ್ ರಿಕ್ರೂಟ್ಮೆಂಟ್ ಏಜೆನ್ಸಿಯಾಗಿ, ನೇಮಕಾತಿ ಏಜೆನ್ಸಿಯಾಗಿ ನಾವು ಫಾರಿನ್ ಎಂಪ್ಲಾಯರ್ಸ್ಗಳ ಜೊತೆಗೆ, ಅಂದರೆ ವಿದೇಶಿ ಉದ್ಯೋಗದಾತರೊಂದಿಗೆ ನಾವು ನೇರವಾಗಿ ಸಂಪರ್ಕವನ್ನು ಹೊಂದಿ ಅವರಲ್ಲಿರ್ತಕ್ಕಂತಹ ಬೇರೆ ಬೇರೆ ಜಾಬ್ ರೋಲ್ಗಳಿಗೆ ಸಂಬಂಧಿಸಿದ ಬೇಡಿಕೆಯನ್ನು ಪಡ್ಕೊಂಡು ಆ ಬೇಡಿಕೆಗೆ ಅನುಗುಣವಾಗಿ ಅಗತ್ಯವಿರುವಂತಹ ಕೌಶಲ್ಯ ಮಾನವ ಸಂಪನ್ಮೂಲವನ್ನು ನಾವು ಸಿದ್ಧ ಮಾಡ್ತಾ ಇದ್ದೇವೆ. ಕ್ಯಾಂಡಿಡೇಟ್ಸ್ಗಳನ್ನ ಮೊಬಿಲೈಸ್ ಮಾಡಿ ಅವರಿಗೆ ಅಗತ್ಯವಿರತಕ್ಕಂತಹ ಕೌಶಲ್ಯವನ್ನು ನೀಡಿ ನಂತರ ವಿದೇಶಿ ಉದ್ಯೋಗದಾತರಿಗೆ ನೀಡುವಂತಹ ಕೆಲಸವನ್ನು ಸಹ ನಮ್ಮ ನಿಗಮ ಮಾಡ್ತಾ ಇದೆ. ವ್ಯಕ್ತಿಗಳ ವ್ಯಕ್ತಿಗತ ಮಾಹಿತಿ ಸಂಗ್ರಹಿಸುವ, ವಲಸಿಗರ ರಕ್ಷಣೆ ಮತ್ತು ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವ,
ಸಾಗರೋತ್ತರ ದೇಶಗಳಲ್ಲಿ ಎದುರಾಗಲಿರುವ ಸಮಸ್ಯೆಗಳ ನಿವಾರಣೆಗೆ ಕ್ರಮ ವಹಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಹಾಗೊಂದು ವೇಳೆ ಏನಾದರೂ ಸಮಸ್ಯೆಗಳು ಕಾಣಿಸಿಕೊಂಡರೆ ಸುರಕ್ಷಿತವಾಗಿ ಉದ್ಯೋಗಿಗಳನ್ನು ಮರಳಿ ತವರಿಗೆ ಕರೆಸಿಕೊಳ್ಳುವ ಬಹುದೊಡ್ಡ ಜವಾಬ್ದಾರಿಯನ್ನು ಈ ಕೇಂದ್ರ ಮಾಡುತ್ತಿದೆ. ಅವ್ರಿಗೆ ಏನೇನು ಸಹಾಯ ಹಸ್ತಗಳು ಬೇಕದು ಈ ಕರ್ನಾಟಕ ಕೌಶಲ್ಯ ನಿಗಮದ ವತಿಯಿಂದ ಪಾಸ್ಪೋರ್ಟ್ ಪಡೆಯುವ ಸಲಹೆ, ವೀಸಾ ಪಡೆಯುವ ಪ್ರಕ್ರಿಯೆ, ಪ್ರೀ ಡಿಪಾರ್ಚರ್ ಓರಿಯೆಂಟೇಷನ್ ಟ್ರೈನ್, ಪೂರ್ವ ನಿರ್ಗಮನ ಮಾರ್ಗದರ್ಶನ ಕೇಂದ್ರ. ಹಾಗೆಂದರೆ ಒಂದು ದೇಶಕ್ಕೆ ಹೋಗಬೇಕಾದರೆ ಆ ದೇಶದ ಕಾನೂನುಗಳನ್ನು ತಿಳಿಸುವ ಒಂದು ಪ್ರಕ್ರಿಯೆ, ಆ ಒಂದು ಮಾರ್ಗದರ್ಶನ, ಆ ದೇಶದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಪ್ರತಿಯೊಂದು ಇಲ್ಲಿ ಒಂದು ದಿನದ ತರಬೇತಿಯಲ್ಲಿ ನೀಡಲಾಗುತ್ತದೆ. ನಮ್ಮ ನಿಗಮದ ವತಿಯಿಂದ 33 ಜನ ಮಾಸ್ಟರ್ ಟ್ರೈನರ್ ಆಗಿ ನೋಂದಾಯಿತಪಟ್ಟಿದ್ದು ವಿದೇಶಾಂಗ ಸಚಿವಾಲಯದಿಂದ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪ್ರೀ ಡಿಪಾರ್ಚರ್ ಓರಿಯೆಂಟೇಷನ್ ಸೆಂಟರ್ ಅಂತ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಕರ್ನಾಟಕ ವತಿಯಿಂದ ಸ್ಥಾಪಿಸಲ್ಪಟ್ಟಿದೆ. ವಲಸೆ ಕೇಂದ್ರ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಇಲ್ಲ, ಜಿಲ್ಲಾ ವಲಸೆ ಮಾಹಿತಿ ಕೇಂದ್ರಗಳು ಸಹ ಕಾರ್ಯನಿರ್ವಹಿಸುತ್ತಿವೆ. ಇಲ್ಲಿ ಸಂಭಾವ್ಯ ವಲಸಿಗರಿಗೆ ಪ್ರಾರಂಭಿಕ ಹಂತದ ಮಾಹಿತಿ ಒದಗಿಸುವ ಸಂಪರ್ಕ ಕೇಂದ್ರವಾಗಿ ಇದು ಕೆಲಸ ಮಾಡುತ್ತಿವೆ. ಪಾಸ್ಪೋರ್ಟ್, ವೀಸಾದಂತಹ ಮೂಲ ದಾಖಲೆಗಳನ್ನು ಪಡೆಯಲು ಬೇಕಾದ ಮಾಹಿತಿ ಒದಗಿಸುವುದಲ್ಲದೆ ಕೌಶಲ್ಯ ಮತ್ತು ವಲಸೆ ಕುರಿತು ಸಲಹೆ ನೀಡಲಿದೆ. So we collect data from the destination countries on the basis of their sectors, the kind of job roles, the kind of foreign employers that demand various jobs from a state like Karnataka, which has a very young and vibrant population, skilled and certified to leave for these destination countries. We have various pockets within Karnataka state itself which are known for out migrants like Gulbarga, Bangalore. And we want to create more spaces, more places in Karnataka from where people can move, and it's the job of the research and analysis division to ensure that they have a safe travel to these countries. ಯಾವ ಒಂದು ಮಹಿಳೆ ಮನೆ ಕೆಲಸಕ್ಕೆ ಅಂತ ಹೊರ ದೇಶಕ್ಕೆ ಟ್ರಾವೆಲ್ ಮಾಡ್ತಾರೆ ಅಂದರೆ ಅವರು ಸರ್ಕಾರದಲ್ಲಿ ನೋಂದಾಯಿತವಾಗಿರುವಂತಹ ನೇಮಕಾತಿ ಸಂಸ್ಥೆಯ ಮೂಲಕನೇ ಹೋಗಬೇಕು. ಮನೆಗೆಲಸ ಕಾರ್ಮಿಕರನ್ನು ಒಳಗೊಂಡಂತೆ ಮಹಿಳಾ ವಲಸೆ ಕಾರ್ಮಿಕರ ನೇಮಕಾತಿಗೆ ವಿಶೇಷ ಗಮನ, ಆಯಾ ದೇಶಗಳ ಉದ್ಯೋಗಿಗಳಿಗೆ ಅನುಗುಣವಾಗಿ ಪೂರ್ವ ನಿರ್ಗಮನ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಸಹ ನೀಡುತ್ತಿರುವುದು ವಿಶೇಷವಾಗಿದೆ. ವೀಸಾ ಬಂದಿದ್ರಲ್ಲಿ ಇದು ವೀಸಾ 2 ಟೈಪ್ಸ್ ಕ್ಯಾಂಡಿಡೇಟ್ಸ್ ಇಡ್ತಾರೆ ಇಲ್ಲಿ, ECR ಕ್ಯಾಂಡಿಡೇಟ್, ECNR ಕ್ಯಾಂಡಿಡೇಟ್. ECR ಕ್ಯಾಂಡಿಡೇಟ್ ಅಂದರೆ 10th ಕ್ಲಾಸ್ ಫೇಲ್ ಕ್ಯಾಂಡಿಡೇಟ್. ಇವರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಬೇಕು, ಅವರು ಎಲ್ಲಿ ಹೋಗಿದ್ದಾರೆ ಮಾತ್ರ ಸ್ವಲ್ಪ ಕೌನ್ಸಿಲಿಂಗ್ ಬೇಕು. ಎ ಪಾಸ್ಪೋರ್ಟ್ ಹೇಳ್ತಾರೆ, ECR ಪಾಸ್ಪೋರ್ಟ್, ಅದೆಲ್ಲ ಕೌನ್ಸಿಲಿಂಗ್ ಇಲ್ಲಿ ಇಡ್ತಾರೆ, ಇಲ್ಲಿ ಸಾಕ್ತಾರೆ. ಮತ್ಲಬ್ IMCK ಅಲ್ಲಿ ವಿ ವಿಲ್ ಪ್ರೊವೈಡ್ ದಟ್ ಇನ್ಫಾರ್ಮೇಷನ್, ದಟ್ ಕೌನ್ಸಿಲಿಂಗ್. ವಿದೇಶದಲ್ಲಿ ಉದ್ಯೋಗ ಪಡೆಯುವ ಮಹಿಳೆಯರ ಆಸೆಗೂ ಸಹ ವಲಸೆ ಕೇಂದ್ರ ನೀರೆರೆದು ಪೋಷಿಸುತ್ತಿದೆ. ಅರ್ಹ ವಲಸಿಗರಿಗೆ ಸಮಾಲೋಚನೆ ಮತ್ತು ಮಾರ್ಗದರ್ಶನ ಮಾಡುತ್ತಿದೆ. ವಿದೇಶಕ್ಕೆ ತೆರಳುವ ಮುನ್ನ ಮಾರ್ಗದರ್ಶನದ ಜೊತೆಗೆ ತರಬೇತಿ, ಸಕಲ ಸೌಲಭ್ಯಗಳನ್ನು ಸಹ ಕಲ್ಪಿಸುತ್ತಿದೆ. Apart from establishing overseas employment pathways to potential youth, potential migrants, the effort, the IMCK also tries to kind of make the very process of migration from the state safe, legal, orderly and efficient. And the government of Karnataka can be very proud of the IMCK initiative because it's an unique effort in the country. ನೀವು ಹೊರದೇಶಕ್ಕೆ ವಲಸೆಗೆ ಅಂತ ಹೋದಾಗ ನಿಮ್ಮ ಒಂದು ಆತ್ಮೀಯ ಸ್ನೇಹಿತ ಅಂದರೆ ಇಂಡಿಯನ್ ಎಂಬಸಿ ಮಾತ್ರ. ನೀವು ಇಂಡಿಯನ್ ಎಂಬಸಿಗೆ ಅಪ್ರೋಚ್ ಮಾಡಬೇಕಾಗತ್ತೆ. ಆ್ಯಂಡ್ ಇಂಡಿಯನ್ ಎಂಬಸಿನಲ್ಲೂ ಸಹ ಎಷ್ಟೊಂದು ಒಂದು ಸ್ಕೀಮ್ಸ್ಗಳಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಓಪನ್ ಹೌಸ್ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಸಾಮಾನ್ಯವಾಗಿ ವೈಟ್ ಕಾಲರ್ಸ್ ಜಾಬ್ಗಳು ಅಂದರೆ ITBT ಹೆಚ್ಚಿನ ಅಧ್ಯಯನ ಮಾಡಿರುವವರಿಗಷ್ಟೇ ಹೊರಗಡೆ ಉದ್ಯೋಗಾವಕಾಶಗಳಿವೆ ಎನ್ನುವ ಕಲ್ಪನೆಗಳಿವೆ. ಆದರೆ ಇದು ವಾಸ್ತವವಲ್ಲ. ಬ್ಲೂ ಕಾಲರ್ಸ್ ಜಾಬ್ ಅಂದರೆ ಮನೆಗೆಲಸದವರು, ಚಾಲಕರು, ಕಟ್ಟಡ ರಸ್ತೆ ನಿರ್ಮಾಣ ಕಾರ್ಮಿಕರು, ಕೇರ್ ಟೇಕರ್ಸ್, ದಾದಿಯರು, ಎಲೆಕ್ಟ್ರಿಷಿಯನ್ಸ್,
ಪ್ಲಂಬರ್ಸ್ಗಳಿಗೂ ಹೆಚ್ಚಿನ ಬೇಡಿಕೆ ಬರುತ್ತಿದೆ. ಮತ್ತೊಂದು ವಿಷಯ ಅಂತಂದ್ರೆ ಜಪಾನ್ ಸರ್ಕಾರದೊಂದಿಗೆ ಭಾರತ ಸರ್ಕಾರ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದು ಪ್ರತಿ ವರ್ಷ 5 ಲಕ್ಷ ನೌಕರರನ್ನ ಭಾರತದಿಂದ ಜಪಾನ್ಗೆ ಕಳಿಸಿಕೊಡಬಹುದಾಗಿರುತ್ತೆ. ಸೊ ಇದು ಅಗ್ರಿಕಲ್ಚರ್ ಕೃಷಿಯಲ್ಲಾಗಿರಬಹುದು ಅಥವಾ ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್ನಲ್ಲಾಗಿರ್ಬೋದು, ಲಾಜಿಸ್ಟಿಕ್ ಸೆಕ್ಟರ್ನಲ್ಲಾಗಿರ್ಬೋದು, ಅಥವಾ ಜೀಡಿಯಾಟ್ರಿಕ್ ಕೇರ್ ಅಂದರೆ ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳುವಂಥದ್ದಾಗಿರಬಹುದು. ಈ ಎಲ್ಲ ಬೇರೆ ಬೇರೆ ವಲಯಗಳಲ್ಲಿ ನೌಕರರ ಅವಶ್ಯಕತೆ ಜಪಾನ್ ಸರ್ಕಾರಕ್ಕಿದ್ದು ಅದನ್ನು ಪೂರೈಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ಯಾರಾದರೂ ನಮ್ಮ ರಾಜ್ಯದ ಯುವಕ ಯುವತಿಯರು ಅವರು ಜಪಾನ್ ಹೋಗೋದಕ್ಕೆ ಇಚ್ಛಿಸಿದ್ದಲ್ಲಿ, ಅವರು ಜಪಾನ್ ಲ್ಯಾಂಗ್ವೇಜ್ ಅಂದರೆ ಭಾಷೆಯನ್ನು ಕಲಿಯೋದಕ್ಕೆ ಇಚ್ಛಿಸಿದ್ದಲ್ಲಿ ಅವರು ನಮ್ಮ ನಿಗಮವನ್ನು ಸಂಪರ್ಕಿಸಬಹುದಾಗಿರುತ್ತೆ. ಅವರಿಗೆ ಜಪಾನೀಸ್ ಭಾಷೆಯಲ್ಲಿ 6 ತಿಂಗಳ ಮಟ್ಟಿಗಿನ ತರಬೇತಿಯನ್ನು ಕೊಟ್ಟು ಹಾಗೂ ಅವರು ಕೆಲಸ ಮಾಡಬೇಕಾದಂತಹ ವಲಯದಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಜಪಾನ್ಗೆ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ವಿದೇಶಗಳಲ್ಲಿ ದಾದಿಯರಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಅದರಲ್ಲೂ ಬ್ರಿಟನ್ ಮತ್ತು ಸುತ್ತಮುತ್ತಲಿನ ದೇಶಗಳಲ್ಲಿ ದಾದಿಯರಿಗೆ ಕೈತುಂಬ ಸಂಬಳ, ಸವಲತ್ತುಗಳನ್ನು ಒದಗಿಸಲಾಗುತ್ತಿದೆ. ವಿದೇಶಗಳಿಂದ ನಿರ್ದಿಷ್ಟ ಹುದ್ದೆಗಳಿಗೆ ಬೇಡಿಕೆ ಬಂದ ನಂತರ IMCK ಪೋರ್ಟಲ್ನಲ್ಲಿ ಜಾಹೀರಾತು ನೀಡಲಾಗುತ್ತದೆ. ನಂತರವೇ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ದೊರೆಯಲಿದೆ. ಉದಾಹರಣೆಗೆ ಬ್ರಿಟನ್ನಲ್ಲಿ ಇತ್ತೀಚೆಗೆ ದಾದಿಯರಿಗೆ ಬೇಡಿಕೆ ಇತ್ತು. ಇದಕ್ಕಾಗಿ ಐಲ್ಟ್ಸ್ ಎಂಬ ಪರೀಕ್ಷೆ ಬರೆಯಬೇಕಾಗುತ್ತದೆ. ಈ ಪರೀಕ್ಷೆಯನ್ನು ಬ್ರಿಟಿಷ್ ಕೌನ್ಸಿಲ್ ನಡೆಸುತ್ತದೆ. ಪರೀಕ್ಷೆಯನ್ನು ಎದುರಿಸಲು ಇಂಟರ್ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ತರಬೇತಿ ನೀಡುವ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಮಾಡುತ್ತಿದೆ. The traditional jobs will be no more, like IT jobs and technically high IT jobs, and service sector is growing a lot. There is a lot of requirement in geriatric care, matlab parental care ಮಾಡಬೇಕು, then child care, then service care industry, like we call it as facility management companies. So there is a lot of requirement in this regard, and all the old job structures will go. ವೀಕ್ಷಕರೇ, IMCKನಿಂದ ಸಾಕಷ್ಟು ಪ್ರಯೋಜನಗಳಿವೆ. ನೋಂದಾಯಿತ ವಿದೇಶಿ ಉದ್ಯೋಗದಾತರಿಂದ ಉದ್ಯೋಗದ ಭರವಸೆ, ವಲಸಿಗರ ವ್ಯಕ್ತಿಗತ ಮಾಹಿತಿಯನ್ನು ದತ್ತಾಂಶದಲ್ಲಿ ಸಂಗ್ರಹಿಸುವ ವ್ಯವಸ್ಥೆಯನ್ನೂ ಸಹ ಕಲ್ಪಿಸಲಾಗಿದೆ. ನಿರಂತರವಾಗಿ ಮೈಗ್ರೇಷನ್ ಸರ್ಕಲ್ ಕುರಿತು ಗಮನ ಹರಿಸುವ ಜೊತೆಗೆ ವಲಸೆ ವೇಳೆ ರಕ್ಷಣೆಯೂ ಕೂಡ ದೊರೆಯಲಿದೆ. ಕಲ್ಯಾಣ ಸೇವೆಗಳ ಜೊತೆಗೆ ಸೂಕ್ತ ರೀತಿಯಲ್ಲಿ ಸಹಾಯ ಹಸ್ತವೂ ಸಿಗಲಿದೆ. ಪ್ರತಿಯೊಂದು ಸ್ಟೂಡೆಂಟ್ ಕನ್ಸರ್ನ್, ಒಬ್ಬೊಬ್ಬರಿಗೆ ಮಾತಾಡೋದಕ್ಕೆ ತೊಂದರೆ ಇರ್ಬೋದು, ಸೆಂಟೆನ್ಸ್ ಫಾರ್ಮೇಷನ್ ತೊಂದರೆ ಇರುತ್ತೆ, ಬರೆಯೋಕ್ಕೆ ತೊಂದರೆ ಆಗುತ್ತೆ. ಯಾಕಂದರೆ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಮತ್ತು ಅವ್ರದ್ದೇ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಡನ್ನಾಗಿ ನಾನು ಅಬ್ರಾಡಿಗೆ ಹೋಗಬೇಕು ಅಂದರೆ ಆ ಲೆವೆಲ್ ಆಫ್ ಟ್ರೈನಿಂಗ್ ಬೇಕಾಗುತ್ತೆ, ಆ ಲೆವೆಲ್ ಆಫ್ ವಾಕ್ಚಾತುರ್ಯ ಬೇಕಾಗಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ತರಬೇತಿ ಬೇಕು ಅದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಸೊ ಇದು ನನ್ನ ಮಾತು. ಪ್ರತಿಯೊಬ್ಬರ ಕನಸು ನನಸಾಗತ್ತೆ, ಹಾಗಾಗಿ ನಿಮ್ಮ ಕನಸುಗಳನ್ನ ನನಸು ಮಾಡೋದಕ್ಕೆ ನಾವಿದ್ದೀವಿ. ಸಾಗರೋತ್ತರ ದೇಶಗಳಲ್ಲಿ ಉದ್ಯೋಗಿಗಳಿಗೆ ಸಮಸ್ಯೆ ಕಾಣಿಸಿಕೊಂಡರೆ ಸುರಕ್ಷಿತವಾಗಿ ತವರಿಗೆ ಕರೆಸಿಕೊಳ್ಳಲು ಸೂಕ್ತ ಕ್ರಮ ವಹಿಸಲಾಗುತ್ತದೆ. ಅರ್ಹ ವಲಸಿಗರಿಗೆ ಸಮಾಲೋಚನೆ ಮತ್ತು ಮಾರ್ಗದರ್ಶನ, ವಿದೇಶಿ ಉದ್ಯೋಗ ಸಂಬಂಧ ಪೂರ್ವ ನಿರ್ಗಮನ ಮಾರ್ಗದರ್ಶನ ಮತ್ತು ತರಬೇತಿ ಸೌಲಭ್ಯ ಕೂಡ ದೊರೆಯಲಿದೆ. ನಮಗೆ ತುಂಬ ಬೆನಿಫಿಟ್ ಅನಿಸ್ತಾ ಇದೆ ಇದರಿಂದ ನಮಗೆ. ಯಾಕೆಂದರೆ ನಾವು ಹೊರಗಡೆ ನಾವೇ ಪ್ರೈವೇಟಾಗಿ ಹೋಗೋದ್ರಿಂದ ನಮಗೆ ತುಂಬ ಭಯ ಇರುತ್ತೆ, ಹೊರದೇಶದಲ್ಲಿ ಹೋಗಿ ಹೇಗೆ ನಾವು ಅಲ್ಲಿ ಬದುಕೋದು, ಹೇಗೆ ಕೆಲಸ ಹಿಡಿಯೋದು ಅಂತ. ಬಟ್ ನಮಗೆ ಇಲ್ಲಿ ಗೌರ್ನಮೆಂಟ್ ಕಡೆಯಿಂದನೇ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದನೇ ಕಳಿಸೋದ್ರಿಂದ ನಮಗೊಂದು ಒಂಥರ ಸೇಫ್ಟಿ, ಸೆಕ್ಯೂರಿಟಿ ಇರುತ್ತೆ ನಮಗೊಂಥರ. ಅದಕ್ಕೋಸ್ಕರ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮು, ಇದನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಂತ ನಂಗೆ ಅನಿಸುತ್ತೆ. ಇದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ದ ನರ್ಸಸ್. ಯಾಕಂತಂದರೆ ನಾವು ತುಂಬ ಅತ್ಯುತ್ತಮವಾಗಿ ಇಲ್ಲಿರುವಂಥ ಟ್ರೈನರ್ಸ್ಗಳು ಅಧಿಕವಾಗಿ ನಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ನಮಗೆ ಬೇಕಾದಂಥ ಆ ಜ್ಞಾನವನ್ನು, ಆ ನಾಲೆಜನ್ನು ನಮಗೆ ಅವರು ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಯೂಶಲಿ ನಾವು ಮನೆಯಿಂದ ಆಚೆ ಹೋಗಬೇಕಾದ್ರೇ ಎಷ್ಟು ಯೋಚನೆ ಮಾಡ್ತೀವಿ ಎಷ್ಟು ಸೆಕ್ಯೂರಿಟಿ ಬಗ್ಗೆ ಹೇಗಿರುತ್ತೆ ಏನಂತ. ಅಂಥದ್ರಲ್ಲಿ ಎಷ್ಟೋ ಕಿಲೋಮೀಟರ್ಸ್ ದೂರ ಹೋಗಿ ನಾವು ಕೆಲಸ ಮಾಡಬೇಕು ಅಂದಾಗ
ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು, ಯಾಕೆಂದರೆ ನಾವು ಫ್ಯಾಮಿಲಿ ಬಿಟ್ಟು ಹೊರಗೆ ಹೋಗ್ತೀವಿ. ಬಟ್ ಇಲ್ಲಿ ನಮಗೆ ಆ ಫೀಲಿಂಗ್ ಬರಲ್ಲ. ಯಾಕೆ ಅಂದರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಅಥವಾ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಅದರದ್ದು ಫುಲ್ ಸೆಕ್ಯೂರಿಟಿ ಅಥವಾ ಭದ್ರತೆಯನ್ನು ಕೊಡ್ತಾ ಇದೆ. ಈ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ತಿಳಿದಾದ್ಮೇಲೆ ನಾನು ತೊಗೊಂಡಿರೋ ತಕ್ಷಣ ಡಿಸಿಷನ್ ಏನಂದರೆ, ನಾನು ಈ ಪ್ರೋಗ್ರಾಮಲ್ಲಿ IELTS ಕ್ರ್ಯಾಕ್ ಮಾಡಿ ಹೊಸಪೇಟೆಯಿಂದ UK ಹೋಗಬೇಕು ಅನ್ನೋ ಒಂದು ಡ್ರೀಮ್ ಸೆಟ್ ನಾನು ಅವತ್ತು ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಅವತ್ತಿನ ದಿನಕ್ಕಿಂತ ಇವತ್ತಿರೋ ಪ್ರಸ್ತುತ ನೋಡಿದರೆ ನನ್ನ ಒಂದು ಕಾಲನ್ನ ಆಲ್ರೆಡಿ ನಾನು UK ಇಟ್ಟಿದ್ದೀನಿ. ಆ ಥರ ಒಂದು ಟ್ರೈನಿಂಗ್ ಇರಲಿ, ನಮ್ಮ ಮ್ಯಾಡಮ್ಸ್, ನಮ್ಮ ಫ್ಯಾಕಲ್ಟೀಸ್, ನಮ್ಮ ISDC ಟೀಮ್ ಇವರೆಲ್ಲ ನಮಗೆ ಟ್ರೈನಿಂಗ್ ಮಾಡಿಕೊಂಡು ನಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ತೊಗೊಂಡ್ಬಂದಿದ್ದಾರೆ. ನನಗೆ ಏನು ಅಂದರೆ ಏನೂ ಗೊತ್ತಿರಲಿಲ್ಲ, ಗ್ರಾಮರ್ ಬಗ್ಗೆ ಆಗಲಿ, ಒಂದು ಇಂಗ್ಲೀಷ್ ನಾಲೆಜ್ ಕೂಡ ಇರಲಿಲ್ಲ. ಅದರಲ್ಲಿ ನಮಗೆ ಮ್ಯಾಡಮ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಮಾಡ್ತೀರಾ ಮಾಡಿ ಅಂತ ಎಲ್ಲರನ್ನೂ ಪ್ರೋತ್ಸಾಹ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ನಾನು ವೆರಿ ಥ್ಯಾಂಕ್ಫುಲ್ ಟು KSDSC ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು, ನಾವು ಮಾತಾಡ್ತಿರೋ ಇಂಗ್ಲೀಷ್ನಲ್ಲಿ ಫ್ಲೋನಲ್ಲಿ ತುಂಬ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವಾಗ ನಮ್ಗೆ ಡೇ ಬೈ ಡೇ ಎಲ್ಲ ನಮ್ಗೆ ಇಲ್ಲಿರೋ ಫ್ಯಾಕಲ್ಟಿಗಳು ನಾವು ಮಾಡೋ ತಪ್ಪುಗಳು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿವರೆಗೆ ನಾವು ಐ ಕ್ಯಾನ್ ಸ್ಪೀಕ್ ಲಿಟಲ್ ಬಿಟ್ ಇಂಗ್ಲೀಷ್ ಆ್ಯಂಡ್ ಇಂಪ್ರೂವಿಂಗ್ ಡೇ ಬೈ ಡೇ. ಸೊ ಐ ಆಮ್ ಫೀಲಿಂಗ್ ಹ್ಯಾಪಿ ಫಾರ್ ದಿಸ್ ಪ್ರೋಗ್ರಾಮ್. IMCK ಕೇಂದ್ರ ವಿದೇಶಗಳಲ್ಲಿ ಉದ್ಯೋಗ ಬೇಡಿಕೆಯನ್ನು ಸೂಕ್ತ ರೀತಿಯಲ್ಲಿ ಪೂರೈಸಲು ಅದಕ್ಕೆ ಬೇಕಾದ ಸಕಲ ವ್ಯವಸ್ಥೆಗಳನ್ನು ಸಹ ಕಲ್ಪಿಸುತ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ಯೋಗಸ್ಥರ ಯೋಗಕ್ಷೇಮಕ್ಕೆ ಒತ್ತು ನೀಡಿರುವುದು ಅತ್ಯಂತ ಗಮನಾರ್ಹ ಸಂಗತಿಯಾಗಿದೆ. ಪ್ರತಿ ಹಂತದಲ್ಲೂ ಒಂದು ಕ್ಯಾಂಡಿಡೇಟ್ ಅಂದರೆ ಒಂದು ಅಭ್ಯರ್ಥಿ ಅಪ್ಲೈ ಮಾಡೋದಾಗಿಂದ ವಿದೇಶಕ್ಕೆ ತೆರಳಿ ಅಲ್ಲಿ ಏನು ಕೆಲಸ ಮಾಡುತ್ತಿದ್ದಾರೆ, ರಿಟರ್ನ್ ಬರಬೇಕಂದ್ರೆ ನಮ್ಗೆ ಏನು ಸಹಾಯ ಬೇಕು, ಪ್ರತಿಯೊಂದು ಹಂತದಲ್ಲೂ ಈ ನಿಗಮವು ಅವರನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಅವರನ್ನು ಮಾನಿಟರ್ ಮಾಡಲಾಗುತ್ತದೆ. ನರ್ಸಿಂಗ್ ಪದವಿ ಮತ್ತು ಅದಕ್ಕಿಂತ ಹೆಚ್ಚಿನ ಶಿಕ್ಷಣ ಪಡೆದವರಿಗೆ 3 ತಿಂಗಳ ಪ್ರತ್ಯೇಕ ತರಬೇತಿ ಕೋರ್ಸ್ಗಳನ್ನು ನಡೆಸುತ್ತಿದೆ. ತರಬೇತಿ ಅವಧಿ 470 ಗಂಟೆಗಳದ್ದಾಗಿದ್ದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಪರೀಕ್ಷೆಗೆ 270 ಗಂಟೆಗಳು, ನರ್ಸಿಂಗ್ ಮಿಡ್ವೈಫ್ ಕೌನ್ಸಿಲ್ ಪರೀಕ್ಷೆಗಾಗಿ 100 ಗಂಟೆಗಳ ಕಂಪ್ಯೂಟರ್ ಆಧಾರಿತ ಚಟುವಟಿಕೆ ನಿಗದಿ ಮಾಡಲಾಗಿದೆ. ಆಬ್ಜೆಕ್ಟಿವ್ ಸ್ಟ್ರಕ್ಚರ್ ಕ್ಲಿನಿಕಲ್ ಎಕ್ಸಾಮಿನೇಷನ್ಗೆ 100 ಗಂಟೆಗಳನ್ನು ಮೀಸಲಿರಿಸಲಾಗಿದೆ. Good morning, Mr. Williams. Don't say, is your name Mr. Williams? Say, good morning, Mr. Williams. If his name is not Mr. Williams, he'll say, no, I'm sorry, I'm not William. Got it? If he's William, he'll say, good morning, ma'am, or whatever. ಇದು IELTS ಎಕ್ಸಾಮ್ ನಂತರ ಆಗ ಎಕ್ಸಾಮ್. ಇದರಲ್ಲಿ ನೀವು ನಮ್ಮದು ಟೆಸ್ಟ್ ಆಫ್ ಕಾಂಪಿಟೆನ್ಸ್, ದಟ್ ಈಸ್ ಟೆಸ್ಟ್ ಆಫ್ ನಾಲೆಡ್ಜ್ ಮಾಡ್ತಾರೆ. ಹೇಗೆ ಈಗ IELTS ಅಲ್ಲಿ ನಿಮ್ಮ ಲ್ಯಾಂಗ್ವೇಜ್ನ ಅಸೆಸ್ ಮಾಡ್ತಾರೆ, ದಟ್ ನೀವು UK ಸಿಟಿಸನ್ ಜೊತೆ ಕೇಪಬಲ್ ಇದ್ದೀರಾ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಚೆಕ್ ಮಾಡ್ತಾರೋ, ಅದೇ ಥರ CBT ಅಂದರೆ ನೀವು ಅವ್ರ ಮೇಲೆ ಹೋಗಿ ಟೆಸ್ಟ್ ಮಾಡೋಕ್ಕೋ, ಇಲ್ಲ ನರ್ಸಿಂಗ್ ಇಸ್ ನಥಿಂಗ್ ಎಲ್ಸ್ ಬಟ್ ಇಟ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಜಾಬ್. ಸೊ ಯು ಗೋಯಿಂಗ್ ಆ್ಯಂಡ್ ನೀವು ಅವ್ರ ಮೇಲೆ ಏನಾದರೂ ಪ್ರೊಸೀಜರ್ಸ್ ಮಾಡೋಕ್ಕೋ ಇಲ್ಲ ಏನಾದರೂ ಆ್ಯಕ್ಷನ್ ಮಾಡೋಕ್ಕೋ ನೀವು ನಾಲೆಜಬಲ್ ಆ್ಯಂಡ್ ಕೇಪಬಲ್ ಇದೆಯಾ ಅಂತ ನೋಡೋಕ್ಕೆ CBT ಮಾಡ್ತಾರೆ. CBT ಆ್ಯಂಡ್ OSCE ಇಸ್ ನಥಿಂಗ್ ಎಲ್ಸ್ ಬಟ್ ಅ ನರ್ಸಿಂಗ್ ಬೇಸ್ಡ್ ಟೆಸ್ಟ್ ವೇರ್ ನೀವು ಕಂಪ್ಯೂಟರಲ್ಲಿ ಹೋಗಿ ಕೊಡೋದು. ಇದರಲ್ಲಿ CBT ಬಂದು ನಾಲೆಜ್ ಅನಲೈಸ್ ಮಾಡೋದು ಆ್ಯಂಡ್ OSCE ಬಂದು ಕ್ಲಿನಿಕಲ್ ಟೆಕ್ನಿಕಲ್ ಸ್ಕಿಲ್ಸ್ನ ಅನಲೈಸ್ ಮಾಡ್ತಾರೆ. ಈ ತರಬೇತಿಗೆ ಆಯ್ಕೆಯಾಗಲು ಗರಿಷ್ಠ 45 ವರ್ಷ ವಯೋಮಿತಿ ನಿಗದಿ ಮಾಡಲಾಗಿದ್ದು, ಜೊತೆಗೆ 6 ತಿಂಗಳ ಕ್ಲಿನಿಕಲ್ ಅನುಭವ ಇರಬೇಕು. ಅಭ್ಯರ್ಥಿಗಳು ಕರ್ನಾಟಕದವರಾಗಿರಬೇಕು. ಈ ಮಹತ್ವದ ಕಾರ್ಯಕ್ರಮಕ್ಕೆ ಅರ್ಜಿ ಪರಿಶೀಲಿಸುವ ಪೂರ್ವ ತರಬೇತಿ ಪರೀಕ್ಷೆಯಿಂದ ಒಟ್ಟು 10 ಹಂತದ ಪ್ರಕ್ರಿಯೆಗಳನ್ನು ಅನುಸರಿಸಲಾಗುತ್ತದೆ. ಒಟ್ಟಾರೆ ಇದೊಂದು ಅತ್ಯಂತ ವ್ಯವಸ್ಥಿತವಾದ ಆಯ್ಕೆ ಪ್ರಕ್ರಿಯೆಯಾಗಿದೆ. ಇಲ್ಲಿ ಸ್ಟೂಡೆಂಟ್ಸ್ಗೆ ತುಂಬ ಈಸಿ ಇರ್ಬೋದು, ಬಟ್ ಕೆಲವು ವಿಷಯದಲ್ಲಿ ಅವ್ರಿಗೆ ತುಂಬ ಡೌಟ್ ಅನಿಸುತ್ತೆ. ಯಾಕೆ ಡೌಟ್ ಅನಿಸುತ್ತೆ ಅಂದರೆ, ಈಗ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಪ್ರೊಸೀಜರ್ಸ್ ಡಿಫ್ರೆಂಟ್ ಇರುತ್ತೆ. ಇವ್ರು ಕಲ್ತಿರೋ ಪ್ರೊಸೀಜರ್ಸ್ ಬೇರೆ, ಅದೇ ಪ್ರೊಸೀಜರ್ಸ್ನ ಪ್ರಾಕ್ಟೀಸ್ ಮಾಡಿರ್ತಾರೆ. ಈಗ ಸಡನ್ಲಿ ನಾವು ಬಂದು ಇಲ್ಲಿ UK ಪ್ರೊಸೀಜರ್ಸ್ ಈ ಥರ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಡೌಟ್ಸ್ ಬರುತ್ತೆ. ಸೊ ಆ ಡೌಟ್ಸಲ್ಲಿ ರ್ಯಾಷನಲ್ ಮಾಡಬೇಕು. ರ್ಯಾಷನಲ್ ಅಂದರೆ ಇದು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಡೌಟ್ ಇದೆ. That we are doing our best to do it, and I'm very sure that they are very happy with it. Your thumb and your index finger should be holding in one hand like this, and your other hand should be in your amber bag. And 1, 2, done. Relax. Again, 1, 2, 3, 4. Get it? Can anybody demonstrate, please? Yes.
ನೀವು ನೋಡ್ಬೋದು ನರ್ಸಸ್ ಎಲ್ಲ ಬ್ಯಾಕ್ಗ್ರೌಂಡಿಂದ ಬರ್ತಾರೆ. ಕೆಲವು ಜನ ರೂರಲಿಂದ ಬಂದಿರ್ತಾರೆ, ಕೆಲವು ಜನ ಕಾಲೇಜಸ್ ಅಂದರೆ ಒಳ್ಳೆ ಕಾನ್ವೆಂಟ್ ಸ್ಕೂಲಲ್ಲಿ ಓದಿ ಬಂದಿರ್ತಾರೆ. ಬಟ್ UK ಹೋಗೋದು ಪ್ರತಿಯೊಬ್ಬರ ಕನಸು, ಆದರೆ ಎಲ್ಲರ ಕನಸು ನನಸಾಗಲ್ಲ. ಯಾಕಂದರೆ ಎಲ್ಲರೂ ಏನು ಯೋಚನೆ ಮಾಡ್ತಾರೆ, ಇಂಗ್ಲೀಷ್ ಬಂದುಬಿಟ್ರೆ ನಾನು ಹೋಗ್ಬಿಡ್ಬೋದು ಅಂತ. ಖಂಡಿತವಾಗ್ಲೂ ಅದು ತಪ್ಪು. ಇಂಗ್ಲೀಷ್ ಬಂದ ತಕ್ಷಣ ನಾವು ಅಬ್ರಾಡ್ಗೆ ಹೋಗ್ತೀವಿ ಅನ್ನೋದು ತಪ್ಪು. ಸೊ ಅದಕ್ಕೆ ಆದಂಥ ಒಂದು ಕೌಶಲ್ಯ ಬೇಕಾಗಿರುತ್ತೆ, ಅದಕ್ಕೆ ಆದ ತರಬೇತಿ ಬೇಕಾಗಿರುತ್ತೆ. ಸೊ ಆ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಅದನ್ನು ಆ ಬ್ರಿಡ್ಜ್, ಆ ಒಂದು ಗ್ಯಾಪ್ ಏನಿದೆ, ಸ್ಟೂಡೆಂಟ್ಸ್ಗೆ ಏನು ತೊಂದರೆ ಆಗ್ತಿದೆ, ಯಾಕೆ ಹೋಗೋಕ್ಕಾಗ್ತಿಲ್ಲ ಅನ್ನೋ ಒಂದು ತೊಂದರೆನ ನಾವು ಫೋಕಸ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಯಾರ್ಯಾರು ನರ್ಸಸ್ ಈ ಪ್ರೋಗ್ರಾಮಲ್ಲಿ ಎನ್ರೋಲ್ ಮಾಡೋಕ್ಕೆ ಇಷ್ಟಪಡ್ತೀರಾ, ದಿ ಕ್ವಾಲಿಫೈಡ್ ನರ್ಸಸ್, ದೇ ಕ್ಯಾನ್ ಕನೆಕ್ಟ್ ಆರ್ ಅವರು KSDC ಆಫೀಸ್ನ ಕನೆಕ್ಟ್ ಮಾಡ್ಬೋದು. ದೇ ಕ್ಯಾನ್ ರೀಚ್ ಔಟ್ ಟು ದ KSDC ಆಫೀಸ್. ನಾವು ನಿಮ್ಮನ್ನು ಕರೆ ಮಾಡಿಬಿಟ್ಟು ಎಕ್ಸಾಮಿನೇಷನ್ ಅಪಿಯರ್ ಮಾಡೋಕ್ಕೆ ಕರೆ ಮಾಡ್ತೀವಿ. ಆ್ಯಂಡ್ ದೆನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಗೆಟ್ ಯುವರ್ ಸೆಲ್ಫ್ ಟ್ರೈನ್. ಯಾಕೆ ನಾವು ISDCನ ಸೆಲೆಕ್ಟ್ ಮಾಡಬೇಕು ಆ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಬೇರೆ ಯಾರೂ ಇಲ್ವಾ, ನಾವು ಯಾಕೆ ISDCನೇ ಸೆಲೆಕ್ಟ್ ಮಾಡಬೇಕು? ನಾನು ಅದಕ್ಕೆ ನನ್ನ ಕಡೆಯಿಂದ ಉತ್ತರ ಹೇಳಬೇಕು ಅಂತ ಹೇಳಿದ್ರೆ, ISDC ಇದು ಗೌರ್ಮೆಂಟ್ ಕಡೆಯಿಂದ ನಮಗೆ ಕೊಡ್ತಾ ಇರೋದು. ನಾವು ಎಷ್ಟೋ ಕಡೆ ಏಜೆನ್ಸಿಗೆ, ಕಂಪ್ನಿಗಳಿಗೆ ನಾವು ತುಂಬ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ನಾನೇ ಒಂದು ಉದಾಹರಣೆ ಕೂಡ ಇದ್ದೀನಿ. ನಾನು ಎಷ್ಟೋ ಏಜೆನ್ಸಿಗಳಿಗೆ ಹಣ ಕೊಟ್ಟು ಕಳ್ಕೊಂಡಿದ್ದೀನಿ. ಆದರೆ ನನಗೆ ಈ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಇದರಲ್ಲಿ ನಾವು ₹1 ನಾವು ಕೊಡೋಂಗಿಲ್ಲ. ಅವರು ನಮಗೆ ಎಲ್ಲ ಥರ ಹೇಳ್ಕೊಡ್ತಾರೆ, ಏನೇನು ಮಾಡಬೇಕು, ಯಾವ ಸ್ಟೆಪ್ಪನ್ನ ನಾವು ಫಾಲೋ ಮಾಡಬೇಕು, ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಇದೆ. IELTS ಎಕ್ಸಾಮ್ ಬರೀಬೇಕು, CBT ಬರೀಬೇಕು, ಆಸ್ಕಿ ಮಾಡಬೇಕು, ನಮ್ಮದು NMC ರಿಜಿಸ್ಟ್ರೇಷನ್ ಎಲ್ಲ ನಮ್ಮ ಪೂರ್ತಿ ಸಂಪೂರ್ಣ ಜವಾಬ್ದಾರಿಯನ್ನು ISDC ವಹಿಸ್ಕೊಂಡು ಅವರು ಮಾಡಿಕೊಡ್ತಾ ಇರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ. ನಾನು ಯಾವುದೋ ಒಂದು ಸೇಫ್ ಹ್ಯಾಂಡಲ್ಲಿ ನಾನೀಗ ಇದ್ದೀನಿ. ನನ್ನ ಆಸೆ ನನಸಾಗುವಂಥ ಸಮಯ ಹತ್ರ ಬರ್ತಾ ಇದೆ ಅನ್ನೋದು ನನ್ನ ಆಸೆ. ನಿಮ್ಮಲ್ಲಿ ಯಾರಾದರೂ ನನ್ನ ಹಾಗೇ ಆಸೆ ಇಟ್ಕೊಂಡು ನಾನು UKಗೆ ಹೋಗಬೇಕು, ಅಬ್ರಾಡ್ಗೆ ಹೋಗಬೇಕು, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ಯೋಚನೆ ಮಾಡಬೇಡಿ. ಇದು ISDC ನಿಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್. ನೀವು ಇಲ್ಲಿಗೆ ಬರ್ಬೋದು, ಇಲ್ಲಿ ಟ್ರೈನಿಂಗ್ ತೊಗೊಳ್ಬೋದು, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಬೋದು. ಸರ್, ನಾವು ಆಲ್ಮೋಸ್ಟ್ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಬೇಕಂದ್ರೆ ಮಿನಿಮಮ್ 4 to 5 lakhs ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಆಪರ್ಚುನಿಟಿ ಇರೋದಿಲ್ಲ. ಈಗ ವಿತೌಟ್ ಫ್ರೀ ಆಫ್ ಕಾಸ್ಟ್ ವಿ ಆರ್ ಗೆಟಿಂಗ್ ದಿಸ್ ಟ್ರೈನಿಂಗ್ ಅಂದರೆ ವಿ ಆರ್ ವೆರಿ ಲಕ್ಕಿ ಅಂತಲೇ ಹೇಳಬೇಕು. ಯಾಕಂದರೆ ಮಿನಿಮಮ್ ಬೇರೆ ಹೊರದೇಶಕ್ಕೆ ಹೋಗಬೇಕು, ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ 7 to 8 lakhs ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಅಲ್ಲದೆ ನಾವು IELTS ಪಾಸ್ ಮಾಡ್ಬೋದು. ದೆನ್ ವಿ ಆರ್ ಗೆಟಿಂಗ್ ಬಿಗ್ ಆಪರ್ಚುನಿಟಿ ಲೈಕ್ ವಿ ಕ್ಯಾನ್ ಅರ್ನ್ ವೇರ್ 2 to 3 lakhs per month and where we can upgrade our family by economically and we can make strong. ಆತ್ಮೀಯ ಯುವ ಸ್ನೇಹಿತರೆ, ತಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಕೌಶಲ್ಯ ಕರ್ನಾಟಕದಿಂದ ತಮ್ಮೆಲ್ಲರ ಜೀವನದ ಒಂದು ಕನಸು ನನಗೊಂದು ಉದ್ಯೋಗ ಸಿಗಬೇಕು ಅಂತ. ಇವತ್ತು ಯಾರು ಉದ್ಯೋಗ ಸಿಕ್ಕಿಲ್ಲ, ಕೌಶಲ್ಯತೆ ಇಲ್ಲ, ಅವರಿಗೆ ಕೌಶಲ್ಯತೆಯನ್ನು ಕೊಡಲಿಕ್ಕೆ ಇವತ್ತು ಕೌಶಲ್ಯ ಕರ್ನಾಟಕ ಮುಂದೆ ಬಂದಿದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ತಕ್ಷಣ ಸಂಪರ್ಕಿಸಿ ಕೌಶಲ್ಯ ಕರ್ನಾಟಕ ಇಲಾಖೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಜಗತ್ತು ಎಷ್ಟೊಂದು ವಿಶಾಲವಾಗಿದೆ. ಎಲ್ಲ ಕಡೆಗಳಲ್ಲೂ ಅವಕಾಶದ ಬಾಗಿಲುಗಳು ತೆರೆದಿವೆ. ಸ್ಕೈ ಈಸ್ ದ ಲಿಮಿಟ್ ಎನ್ನುವಂತೆ ಆಗಸದಷ್ಟು ನಮಗೆ ಅವಕಾಶಗಳು ದೊರೆಯುತ್ತವೆ. ಇದಕ್ಕಾಗಿಯೇ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕರ್ನಾಟಕ ಎಂಬ ವೇದಿಕೆಯನ್ನು ನಿರ್ಮಿಸಿದೆ. ಈ ವೇದಿಕೆ ವಿದೇಶಗಳಲ್ಲಿ ಉದ್ಯೋಗ ಪಡೆಯಲು ಬಯಸುವವರಿಗೆ ಮಾರ್ಗದರ್ಶನ ನೀಡುತ್ತದೆ, ತರಬೇತಿ ಕೊಡುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನಾದರೂ ಸಮಸ್ಯೆಯಾದರೆ ರಾಜ್ಯ ಸರ್ಕಾರದ ಅಧಿಕೃತ ವೇದಿಕೆ ಜೊತೆಗಿದೆ ಎಂಬ ಧೈರ್ಯವನ್ನು ಸಹ ನೀಡುತ್ತದೆ. ಒಟ್ಟಾರೆ ಇದು ವಿದೇಶಿ ಉದ್ಯೋಗಾಕಾಂಕ್ಷಿಗಳಿಗೆ ಸಂಜೀವಿನಿಯಾಗಿದೆ. ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.